ಅವ್ರು ಏನು ಹೇಳ್ತಾರೆ ಏನು ಹೇಳೋಣ ಅಂದಲ್ಲ. ನನ್ನ ಮೇಲೆ ಒಂದು ಆಪಾದನೆ ಬಂತು, ಯಾರಿಗೂ ಕೇಳಿದೆ, ಡೆಲ್ಲಿಗೆ ಫೋನ್ ಮಾಡಿದೆ, ಈ ರೀತಿ ಆಪಾದನೆ ಬಂದಿದೆ, ನಾನು ಮಂತ್ರಿಯಾಗಿರಲ್ಲ, ನನಗೆ ಅನುಮತಿ ಕೊಡಬೇಕು. ತಕ್ಷಣ ಬೇಡ ಅಂದರು. ನನಗೆ ಸಮಾಧಾನ ಆಗಲಿಲ್ಲ. ನಾನು ಇವರು ನರೇಂದ್ರ ಮೋದಿ ಅವ್ರಿಗೇ ವಾಟ್ಸಪ್ ಕಳಿಸ್ದೆ, ದಯವಿಟ್ಟು ನನಗೆ ಪರ್ಮಿಷನ್ ಕೊಡಿ ಎಂದು. ಕೊನೆಗೆ ನನಗೆ ಡೆಲ್ಲಿ ಆಫೀಸಿಂದ ಫೋನ್ ಬಂತು, 2 ದಿನ ತಡೀರಿ, ಅರ್ಜೆಂಟ್ ಮಾಡಬೇಡಿ ಅಂತ. 2 ದಿನ ಆದಮೇಲೆ ಪರ್ಮಿಷನ್ ಕೊಟ್ಟರು. ರಿಸೈನ್ ಮಾಡಿದೆ. ಎನ್ಕ್ವೈರಿ ಆಯಿತು. 3000 ಪುಟದ ರಿಪೋರ್ಟ್ ಬಂದಿದೆ. ನಾನು ತಪ್ಪಿತಸ್ಥ ಅಲ್ಲ, ಮುಗೀತು. ಇನ್ನು ಉಳಿದಿದ್ದ ಅದಕ್ಕೆ ರಾಜೀನಾಮೆ ಕೊಡಬೇಕು ಅಂತ ದೊಡ್ಡ ಹೋರಾಟ ಮಾಡಿದ್ದಾರು ಇದೇ ಸಿದ್ದರಾಮಯ್ಯ, ಇದೇ ಡಿ ಕೆ ಶಿವಕುಮಾರ್. ನಾನು ಹೇಳ್ತಿರೋದು ಅವ್ರಿಗೆ ಡಬಲ್ ಸ್ಟ್ಯಾಂಡರ್ಡ್ ಅವರು, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು. ಆ ಡಬಲ್ ಸ್ಟ್ಯಾಂಡರ್ಡ್ ಬಿಟ್ಟು ಏನೋ ಬಂಡವಾದಗಳು ಮಾಡೋದು ಬಿಟ್ಟು ಒಬ್ಬ ನಿಷ್ಠಾವಂತ ಅಧಿಕಾರಿ. ನಾನು ನಾಳೆ ಬೆಳಿಗ್ಗೆ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ, 8:30 ಹೋಗ್ತಾಯಿದ್ದೀನಿ. ಅವ್ರ ಮನೇಲಿ 9,000 ರೂಪಾಯಿ ಕೂಲಿಗೆ ಅವನ ಹೆಂಡತಿ ಹೋಗ್ತಾಳೆ ಕೆಲಸಕ್ಕೆ. ಅವ್ರ ಮನೆಯಲ್ಲಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಆಶ್ಚರ್ಯ ಆಯಿತು, ಆ ಪರಿಸ್ಥಿತಿ ಇದೆ. ಆ ಅಧಿಕಾರಿ ಸೂಸೈಡ್ ಮಾಡ್ಕೊಂಡಿಯಾನೆ. ಅವ್ನು ಬಾಯ್ಬಿಟ್ಟು ಹೇಳಿಯಾನೆ, ಇಂತಿದ್ದ ವ್ಯಕ್ತಿಗಳೆಲ್ಲ ನನಗೆ ಪ್ರಚಾರ ಹಾಕಿದ್ರು ಅಂತ. ನಿಜಕ್ಕೂ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಉಪಮುಖ್ಯಮಂತ್ರಿಗೆ ನೈತಿಕತೆ ಇದ್ದರೆ ಅವರ ಮಂತ್ರಿ ರಾಜೀನಾಮೆ ತಗೊಂಡು ಎಂಕ್ವೈರಿ ಮಾಡಲಿ. ಎಂಕ್ವೈರಿನ ಅವ್ನು ತಪ್ಪಿತಸ್ಥ ಅಲ್ಲ ಅಂದರೆ ಮತ್ತೆ ಸೇರ್ಕೊಳ್ಳಿ. ಆದರೆ ಬಂಡವಾದ ಮಾಡಿಕೊಂಡು ಈಶ್ವರಪ್ಪನ ಹೆಸರಿತ್ತು, ಇವ್ರ ಹೆಸರಿಲ್ಲ. ಯಾರ ಡಿಪಾರ್ಟ್ಮೆಂಟಲ್ಲಿ ಆಗಿದೆ ಇದು, ಆ ಮಂತ್ರಿಯ ಒಪ್ಪಿಗೆ ಇಲ್ಲದೆ ಇಷ್ಟೆಲ್ಲ 187 ಕೋಟಿ ಎಷ್ಟಾಗತ್ತಾ? ಅದಕ್ಕೆ ಭಂಡತನದ ರಾಜಕಾರಣ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರಾಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ನಾಗೇಂದ್ರ ಅವರಾಗಲಿ ಮಾಡಬಾರ್ದು. ರಾಜೀನಾಮೆ ಕೊಡಲಿ, ಎನ್ಕ್ವೈರಿ ಇಮ್ಮಿಡಿಯೇಟಾಗಿ ಮಾಡಿಸ್ಲಿ. ತಪ್ಪಿತಸ್ಥ ಅಂದರೆ ಕ್ರಮ ತಗೊಳ್ಳಿ, ತಪ್ಪಿತಸ್ಥ ಅಲ್ಲ ಅಂತಂದರೆ ಕ್ಯಾಬಿನೆಟ್ ತಗೊಳ್ಳಿ.